ಯಾವುದೇ ಅಧಿವೇಶನ ಸಂದರ್ಭದಲ್ಲಿ ಸಂಸದರ ಸಭೆ ಕರೆದು ಅವರಿಗೆ ರಾಜ್ಯದ ಏನೇನು ಡಿಮ್ಯಾಂಡ್ಸ್ ಇದೆ ಅದನ್ನ ಮುಂದಿಟ್ಟು ನಂತರ ಪ್ರಧಾನಿಯವರನ್ನ ಬೇರೆಯವರನ್ನ ಭೇಟಿ ಮಾಡಿ ಡಿಮ್ಯಾಂಡ್ ಮಾಡಬೇಕು ಅಂತ ಸಹಜ. ಈಗ ನೇರವಾಗಿ ಧಾಟಿ ಹಿಡಿತಾ ಇದ್ದೀರಾ. ವಾಟ್ ಮೆಸೇಜ್ ಯು ಆರ್ ಗೋಯಿಂಗ್ ಟು ಸೆಂಡ್ ಸರ್? ಹೇಳಿದೀವಿ ನಾವು ಅವ್ರಿಗೆಲ್ಲ, ಅದಕ್ಕೂ ಅವ್ರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ, ಅವ್ರಿಗೆಲ್ಲ ಕರೆದೆಲ್ಲ ಮಾತಾಡಿದ್ದೀವಿ. ಅವ್ರು ಯಾರೂ ಅವರು ಸರ್ಕಾರದವ್ರ ಹತ್ರ ಹೋಗಿ ಮಾತಾಡೋಷ್ಟು ಧೈರ್ಯ ಕಾಣಲಿಲ್ಲ. ಈ ಒಬ್ಬರು ಎಂ ಪಿ ಬಿಟ್ಟು ಇನ್ನೆಲ್ಲ ಎಂ ಪಿಗಳು ಅವ್ರ ಪರನೇ ಇದ್ದಾರೆ, ಇಂಡಿಯಾಲಿದ್ದಾರೆ. 27 ಜನ ಅವ್ರ ಜೊತೆ ಇದ್ದಾರೆ. ಪ್ಲೀಸ್ ಎಲ್ಲರಿಗೂ ಕರ್ನಾಟಕ ರಾಜ್ಯ ಯಾರ್ಯಾರಿಗೆ ಹಿತ ಕಾಪಾಡಬೇಕು ಅಂತೇಳಿ ಭಕ್ತಿ ಭಾವನೆ ಪ್ರೀತಿ ಗೌರವ ಇದೆ. ಅವರೆಲ್ಲರೂ ಕೂಡ ನಮ್ರತೆಯಿಂದ ಈ ಹೋರಾಟದಲ್ಲಿ ರಾಜ್ಯದ ಹಿತಕ್ಕೆ ಕಾಪಾಡಲಿಕ್ಕೆ ಹೆಜ್ಜೆ ಹಾಕಬೇಕು, ಧ್ವನಿ ಎತ್ತಬೇಕು ಅಂತೇಳಿ ನಮ್ರತೆಯಿಂದ ಮನವಿ ಮಾಡ್ತಾ ಇದ್ದೀನಿ. ಕರ್ನಾಟಕದ ವಿಚಾರ ಹಾಗಾಗಿ ವೈಯಕ್ತಿಕವಾಗಿ ಏನಾದರೂ ನಾಯಕನ ಬೇರೆ ಪಕ್ಷದವ್ರನ್ನ ಭೇಟಿ ಮಾಡಿ ಮನವಿ ಮಾಡೋದು ಆ ಥರದ್ದು ಏನಾದರೂ ಇರುತ್ತೆ? ನಮ್ದೇನಿಲ್ಲ, ನಾವು ನೇರವಾಗಿ ಕೇಂದ್ರ ಸರ್ಕಾರ ಅವ್ರನ್ನ ಯಾವ ನಾಯಕರು ಅವಶ್ಯಕತೆ ಇಲ್ಲ, ಸರ್ಕಾರಕ್ಕೆ ನಮ್ದು ಮನವಿ. ಯಾವುದೇ ಅಧಿವೇಶನ ಸಂದರ್ಭದಲ್ಲಿ ಸಂಸದರ ಸಭೆ ಕರೆದು ಅವರಿಗೆ ರಾಜ್ಯದ ಏನೇನು ಡಿಮ್ಯಾಂಡ್ಸ್ ಇದೆ ಅದನ್ನ ಮುಂದಿಟ್ಟು ನಂತರ ಪ್ರಧಾನಿಯವರನ್ನ ಬೇರೆಯವರನ್ನ ಭೇಟಿ ಮಾಡಿ ಡಿಮ್ಯಾಂಡ್ ಮಾಡಬೇಕು ಅಂತ ಸಹಜ. ಈಗ ನೇರವಾಗಿ ಧಾಟಿ ಹಿಡಿತಾ ಇದ್ದೀರಾ. ವಾಟ್ ಮೆಸೇಜ್ ಯು ಆರ್ ಗೋಯಿಂಗ್ ಟು ಸೆಂಡ್ ಸರ್? ಹೇಳಿದೀವಿ ನಾವು ಅವ್ರಿಗೆಲ್ಲ, ಅದಕ್ಕೂ ಅವ್ರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ, ಅವ್ರಿಗೆಲ್ಲ ಕರೆದೆಲ್ಲ ಮಾತಾಡಿದ್ದೀವಿ. ಅವ್ರು ಯಾರೂ ಅವರು ಸರ್ಕಾರದವ್ರ ಹತ್ರ ಹೋಗಿ ಮಾತಾಡೋಷ್ಟು ಧೈರ್ಯ ಕಾಣಲಿಲ್ಲ. ಈ ಒಬ್ಬರು ಎಂ ಪಿ ಬಿಟ್ಟು ಇನ್ನೆಲ್ಲ ಎಂ ಪಿಗಳು ಅವ್ರ ಪರನೇ ಇದ್ದಾರೆ, ಇಂಡಿಯಾಲಿದ್ದಾರೆ. 27 ಜನ ಅವ್ರ ಜೊತೆ ಇದ್ದಾರೆ. ಪ್ಲೀಸ್ ಎಲ್ಲರಿಗೂ ಕರ್ನಾಟಕ ರಾಜ್ಯ ಯಾರ್ಯಾರಿಗೆ ಹಿತ ಕಾಪಾಡಬೇಕು ಅಂತೇಳಿ ಭಕ್ತಿ ಭಾವನೆ ಪ್ರೀತಿ ಗೌರವ ಇದೆ. ಅವರೆಲ್ಲರೂ ಕೂಡ ನಮ್ರತೆಯಿಂದ ಈ ಹೋರಾಟದಲ್ಲಿ ರಾಜ್ಯದ ಹಿತಕ್ಕೆ ಕಾಪಾಡಲಿಕ್ಕೆ ಹೆಜ್ಜೆ ಹಾಕಬೇಕು, ಧ್ವನಿ ಎತ್ತಬೇಕು ಅಂತೇಳಿ ನಮ್ರತೆಯಿಂದ ಮನವಿ ಮಾಡ್ತಾ ಇದ್ದೀನಿ. ಕರ್ನಾಟಕದ ವಿಚಾರ ಹಾಗಾಗಿ ವೈಯಕ್ತಿಕವಾಗಿ ಏನಾದರೂ ನಾಯಕನ ಬೇರೆ ಪಕ್ಷದವ್ರನ್ನ ಭೇಟಿ ಮಾಡಿ ಮನವಿ ಮಾಡೋದು ಆ ಥರದ್ದು ಏನಾದರೂ ಇರುತ್ತೆ? ನಮ್ದೇನಿಲ್ಲ, ನಾವು ನೇರವಾಗಿ ಕೇಂದ್ರ ಸರ್ಕಾರ ಅವ್ರನ್ನ ಯಾವ ನಾಯಕರು ಅವಶ್ಯಕತೆ ಇಲ್ಲ, ಸರ್ಕಾರಕ್ಕೆ ನಮ್ದು ಮನವಿ.